ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳು ಇದನ್ನು ಮಂಜೂರಾತಿ ಪತ್ರವನ್ನು ಪಡ್ಕೊಂಡಿದ್ದಾರೆ. ಅದಲ್ಲದೆ ಈ ಶಿಕ್ಷಣ ವಿಜ್ಞಾನದ ಶಿಕ್ಷಣವನ್ನು ಮುಗಿಸಿ ಶಿಷ್ಯ ವೇತನವನ್ನು ಪಡ್ಕೊಂಡು ಆ ಕೋರ್ಸ್ ಮುಗಿದಂಥ ವಿದ್ಯಾರ್ಥಿಗಳು ಇವತ್ತು ಪೂಜ್ಯ ಒಂದು ಪತ್ರವನ್ನು ಅಭಿನಂದನಾ ಪತ್ರವನ್ನು ಕಳಿಸ್ಕೊಟ್ಟಿದ್ರು. ವಿದ್ಯಾರ್ಥಿಯು ಸಹ ಇವತ್ತು ಈ ಸಭೆಗೆ ಆಗಮಿಸಿದ್ರು. ಅವರು ಸಹ ಬಹಳ ಒಂದು ತನಗೆ ಪ್ರಯೋಜನವಾದಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಯಾವ ರೀತಿ ಆ ಶಿಕ್ಷಣಕ್ಕೆ ಸಹಕಾರಿಯಾಗಿ ಕಾರಣ, ಯಾವ ರೀತಿ ಅವರ ಒಂದು ಪುಸ್ತಕ ತಗೊಳ್ಳೋದಕ್ಕಿರ್ಬೋದು, ಯಾವುದೇ ಬುಕ್ಕನ್ನು ಪಡ್ಕೊಳ್ಬೋದು, ಅದು ಶಿಕ್ಷಣಕ್ಕೆ ಯಾವ ರೀತಿ ಸಹಕಾರಿ ಅನ್ನೋದನ್ನು ತನ್ನ ಮಂದಾಳದ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಮಾಜ ಅಭಿವೃದ್ಧಿ ಆಗಬೇಕು, ಸಮಾಜದ ಎಲ್ಲ ಬಡವರ್ಗದ ಜನ ಮೇಲೆ ಬರಬೇಕು, ಮುಖ್ಯಸ್ಥರಿಗೆ ಬರಬೇಕು ಅನ್ನೋಂಥದ್ದೇ ಪೂಜ್ಯರ ಆಶಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡುವಂತ ಹೇಳ್ತಾ ಎರಡು ಮಾತಾಡಿದೆ. ನನಗಂತೂ ತುಂಬಾ ಉಪಯೋಗ ಆಗಿದೆ. ಯಾಕಂದ್ರೆ ಬೇರೆ ಬೇರೆ ಎಲ್ಲ ಸ್ಕಾಲರ್ಶಿಪ್ ಬರುತ್ತೆ, ಬಟ್ ಇದು ಈಗ ಗ್ರಾಜುಯೇಷನ್ ಈಗ ನಾವು ಪರ್ಚೇಸ್ ಮಾಡ್ತಿದೀವಿ ಅಂತ ಅಂದ್ರೆ ಎವ್ರಿ ಪೆನಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅದು ಇದು ಒಂದು ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಮೆಸ್ ಬಿಲ್ ಆಗಿರ್ಬೋದು, ಅಥವಾ ನಾವು ಟೆಕ್ಸ್ಟ್ ಬುಕ್ಸ್ ತಗೊಳ್ಳೋದಕ್ಕೆ ಆಗಿರ್ಬೋದು, ಇದಕ್ಕೆಲ್ಲರೂ ನನಗೆ ಉಪಯೋಗ ಆಗಿದೆ. ಸೊ ಇದರಿಂದ ನಾನು ಉಪಯೋಗ ಪಡ್ಕೊಂಡಿದ್ದೀನಿ, ಬೇರೆಯವ್ರಿಗೆ ಉಪಯೋಗ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಸುಜ್ಞಾನಿಧಿ ಶಿಷ್ಯವೇತನ ಕಾರ್ಯಕ್ರಮ ಬಹುಶಃ ಇಡೀ ರಾಜ್ಯ ಮಟ್ಟದಲ್ಲಿ ಬಹಳ ಸಂಚಲನ ಮೂಡಿಸಿರುವಂಥ ಒಂದು ಕಾರ್ಯಕ್ರಮ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ವೃತ್ತಿಪರ ಕೋರ್ಸ್ಗಳಿಗೆ ಹೆಲ್ಪ್ ಆಗುವ ನಿಟ್ಟಿನಲ್ಲಿ, ಸಹಾಯ ಆಗುವ ನಿಟ್ಟಿನಲ್ಲಿ ಅವರ ಕೋರ್ಸ್ ಮುಗಿಯೋ ತನಕ ಪ್ರತಿ ತಿಂಗಳು ಅವರ ಅಕೌಂಟಿಗೆ ಈ ಸುಜ್ಞಾನ ನಿಧಿ ಶಿಷ್ಯವೇತನ ಅನ್ನುವಂಥ ಒಂದು ಸ್ಕಾಲರ್ಶಿಪ್ ಅವರ ಅಕೌಂಟ್ಗೆ ಜಮೆ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸುಮಾರು ಇಲ್ಲಿವರೆಗೆ 96,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪೂಜ್ಯ ಇಲ್ಲಿವರೆಗೆ ಸುಮಾರು 114 ಕೋಟಿಯಷ್ಟು ಶಿಷ್ಯವೇತನವನ್ನು ಮಂಜೂರು ಮಾಡಿದ್ದಾರೆ. ಅಂತೆಯೇ ಕಳೆದ ವರ್ಷ ನಮ್ಮ ತಾಲೂಕಿನಲ್ಲಿ KGF ತಾಲೂಕಿನಲ್ಲಿ ಸುಮಾರು 72 ಮಂದಿ ವಿದ್ಯಾರ್ಥಿಗಳಿಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಏನು ಸ್ಕಾಲರ್ಶಿಪ್ಪನ್ನು ಮಂಜೂರು ಮಾಡಿದ್ರು ಅವರು ಇವತ್ತು ತಗೊಳ್ತಾ ಇದ್ದಾರೆ. ಅದಲ್ಲದೆ ಈ ವರ್ಷ 2024-25ನೇ ಸಾಲಿನಲ್ಲೂ ಸಹ ಸುಮಾರು ಸಂಪಾದನೆ ಮಾಡೋದು ಯಾವ ರೀತಿ ಅಂತ ಪ್ರತಿ ದಿನ ದುಡ್ಡು ಸಂಪಾದನೆ ಮಾಡ್ಬೋದು. 15 ದಿವಸಕ್ಕೆ ಒಂದ್ಸರಿ ದುಡ್ಡು ಸಂಪಾದನೆ ಮಾಡ್ಬೋದು, ತಿಂಗಳಿಗೊಂದ್ಸರಿ ದುಡ್ಡು ಸಂಪಾದನೆ ಮಾಡ್ಬೋದು, 3 ತಿಂಗಳಿಗೊಂದ್ಸರಿ ದುಡ್ಡು ಸಂಪಾದನೆ ಮಾಡ್ಬೋದು, 6 ತಿಂಗಳಿಗೊಂದ್ಸರಿ ದುಡ್ಡು ಸಂಪಾದನೆ ಮಾಡ್ಬೋದು, ವರ್ಷಕ್ಕೊಂದ್ಸರಿ ದುಡ್ಡು ಸಂಪಾದನೆ ಮಾಡ್ಬೋದು. ಹಾಕ್ಬಿಡಿ ಟೈಮ್ ಟೇಬಲ್ ಹೆಂಗೆ ಹಾಕ್ಬೋದಿಲ್ಲ. ನನಗೆ ಅಲ್ಲಿ ಹೋಗಿ ಬಂದ ಮೇಲೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನೊಂದು 1000 ಜನಕ್ಕೆ ಕೊಟ್ಟಿಲ್ಲ. ನಾನು ನಮ್ಮ ಅಂಗಡಿ ಇಲ್ಲ ದತ್ಮಳ ಅಲ್ಲೇ ಹಾಕೊಂಡಿದ್ದೆ. ನಾನು ಬಂದವ್ರಿಗೆಲ್ಲ ಸ್ವಲ್ಪ ಏನಾದ್ರು ಗೊತ್ತಿರೋದನ್ನ ಹೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಅಣ್ಣ ನಿನ್ನ ಹತ್ರ ಬಂದು ಕೂತ್ಕೊಂಡು ಹೋದ್ರೆ ನಾವು ಎಷ್ಟೋ ಬದಲಾವಣೆ ಹೋಗ್ತೀವಿ ಅಂತ. ಯಾಕಂದ್ರೆ ನಾವೆಲ್ಲ ಒಂದು ಹೋಗ್ತಾರೆ ಒಂದು 4 ಕುಟುಂಬ ಜನ ಹೇಳಿದ್ರೆ ನನಗೆಂತ ಮುಂದೆ ಮಸ ಬರೋದೇ ಹೋಗಿ ಇವು ಜೀವನದಲ್ಲಿ ಹಾಳು ಮಾಡುವಂತ ಪದ್ಧತಿ. ನಾವು ಜೀವನದಲ್ಲಿ ಏನಕ್ಕೆ ಹುಟ್ಟಿರೋದೇ ಹೇಳಿ, ತಂದೆ ತಾಯಿ ನೋಡ್ಬೇಕು, ತಂದೆ ತಾಯಿ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ಮರಿ ನೋಡ್ಬೇಕು, ಮಕ್ಕಳು ವಿದ್ಯಾರ್ಥಿಗಳಿಗೆ ಇವತ್ತು ಪೂಜ್ಯರು ಶಿಷ್ಯವೇತನ ಮಂಜೂರು ಮಾಡಿದ್ದಾರೆ. ಇವತ್ತೆಲ್ಲ 46 ಕುಟುಂಬದ ಆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಇವತ್ತು ಈ ಸಭೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಅವರ ಮಂಜೂರಾತಿ ಪತ್ರವನ್ನು ಪಡ್ಕೊಂಡಿದ್ದಾರೆ. ಅವಳ ಇದರಿಂದಾಗಿ ಅವರ ಕಲಿಕೆಗೆ ಒಂದು ಅನುಕೂಲ ಆಗ್ತದೆ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನಿತರ ಹಲವಾರು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ. ಯಾಕಂದರೆ ಇವತ್ತು ಪಡ್ಕೊಂಡಂಥದ್ದು ನಾಳೆ ಇನ್ನೊಂದು ಜಾಬ್ ಕೋರ್ಸ್ ಮಾಡೋದು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಅವರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ನಾನೊಂದು ಹೇಳುವಂಥದ್ದು ಇಷ್ಟೇ, ಪರಮ ಪೂಜ್ಯರು ಬರೀ ಇದೊಂದೇ ಕಾರ್ಯಕ್ರಮ ಅಲ್ಲ, ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅನೇಕ ಹಣಕಾಸಿನ ಕಾರ್ಯಕ್ರಮಗಳ ಜೊತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಊರಿನ ಹಿರಿಯ ಶಿಕ್ಷಕರನ್ನು, ಶಿಕ್ಷಣ ಸಂಸ್ಥೆಯ ಜನ ವಿದ್ಯೆಯಿಂದ ಅಜ್ಞಾನರಾಗಬಾರ್ದು, ವಿದ್ಯೆಯಿಂದ ವಂಚಿತರಾಗಬಾರ್ದು, ಒಳ್ಳೊಳ್ಳೆ ಪೋಸ್ಟ್ನಿಂದ ಅವರು ವಂಚಿತರಾಗಬಾರ್ದು ಅನ್ನೋ ಕಾರಣದಲ್ಲಿ ಬಡವರು ಲೈಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿದ್ದರೆ, ನಿಮ್ಮ ರಿಲೇಟಿವ್ಸ್ ಇನ್ಯಾರಾದ್ರು ಆಗಿದ್ರೆ ಅವ್ರಿಗೆ ಸ್ವಲ್ಪ ಅಪ್ಲೋಡ್ ಮಾಡುವಂಥದ್ದು ಹೇಗಂತ ನಮ್ಮ CS ಸೆಂಟರ್ಗೆ ಅಪ್ಲೋಡ್ ಮಾಡುವಂಥದ್ದು ಹೇಗಂತ ಹೇಳ್ಕೊಡಿ. ಮತ್ತು ಕೆಲವರು ಡಿಗ್ರಿ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ. ಸರ್ ನನ್ನ ಮಗನಿಗೆ ಬರ್ತದ, ಅವ್ನು SLC ಹೋಗ್ತಾ ಇದ್ದಾನೆ, ಅವ್ನು PC ಹೋಗ್ತಾ ಇದ್ದಾನೆ, ನನ್ನ ಮಗನಿಗೆ ಬರ್ತಾರೆ ನೋಡಿ. ಜಾಬ್ ಕೋರ್ಸಿಗೆ ಮಾತ್ರ, ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಮಾತ್ರ. ಮತ್ತೊಮ್ಮೆ ನಿಮ್ಗೆ ಹೇಳ್ತಾನೆ, ನಿಮ್ಗೆ ಯಾರಾದರೂ ಸ್ಟೂಡೆಂಟ್ಸ್ ಹೇಳುವಂಥದ್ದು ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ನೆಕ್ಸ್ಟ್ ನವಂಬರಲ್ಲಿ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ.
ನೀವು ಅಪ್ಲೋಡ್ ಮಾಡುವಾಗ ಅವ್ರು ತಿಳಿಸಿ ಹೇಳಿ. ITI BDS ಕೋರ್ಸ್ ಬರ್ತದೆ, BE ಕೋರ್ಸ್ ಬರ್ತದೆ. BDS ಗೊತ್ತಿಲ್ಲ ನಿಮಗೆ, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ವಿಸ್ ಮತ್ತೆ ನಿಮಗೆ ಡೆಂಟಲ್ ಸೈನ್ಸ್ ಇದಕ್ಕೆ ಬರುತ್ತೆ. BE ಕೋರ್ಸ್ ಇರ್ತದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, B.Ed, D.Ed, ITI, LLB, MBA, B.Tech, MBBS, BVSC, BNYS ಇದಕ್ಕೆ ಬರುತ್ತೆ. BHMS ಹೋಮಿಯೋಪತಿ, ಡಿಪ್ಲೊಮಾ, D.Pharm, Pharm D, ನರ್ಸಿಂಗ್, BSc ಫಿಶರೀಸ್, ನರ್ಸಿಂಗ್ BSc, ಲ್ಯಾಬ್ ಟೆಕ್ನಿಷಿಯನ್, BSc ಲ್ಯಾಬ್ ಟೆಕ್ನಿಷಿಯನ್, BSc ಹಾರ್ಟಿಕಲ್ಚರ್, ಫಿಸಿಯೋಥೆರಪಿ, BSc ಫಾರೆಸ್ಟ್ರಿ, ಫಾರ್ಮಾ ಮೆಡಿಕಲ್, BHM, BBA, BAMS ಆಯುರ್ವೇದಿಕ್ ಕೋರ್ಸ್, LLB, BA, BALLB, BSc ಅಗ್ರಿ, ಬ್ಯಾಚುಲರ್ ಆಫ್ BOC, B.Pharm ಇದಿಷ್ಟು ಕೋರ್ಸ್ಗಳಿಗೆ ನಮ್ಮಲ್ಲಿ ಸೂಚನೆ ಇದು ಬಿಟ್ಟು ಬೇರೆ ತಂದ್ರೆ ದಯವಿಟ್ಟು ಆಗುದಿಲ್ಲ. ಕೆಲವರು ಬೇರೆ ಬೇರೆ ಕೋರ್ಸ್ ಮಾಡ್ತಾರೆ, ನಮ್ಗೆ ಕೊಡಿ ಅಂತ ಒತ್ತಾಯ ಮಾಡ್ತಾರೆ, ದಯವಿಟ್ಟು ಆಗುದಿಲ್ಲ. ಇದನ್ನು ನಾವು ಇಲ್ಲಿ ನಿಮ್ಮ ಇದ್ರಲ್ಲಿ ನಾವು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತೇವೆ, ಇಲ್ಲಿ ಅದರಲ್ಲೂ ಸಹ ಶೋ ಮಾಡ್ತಿದ್ದೇವೆ. ದಯವಿಟ್ಟು ಆಫೀಸಿನಲ್ಲಿ ತಿಳ್ಕೊಳ್ಬೋದು. ಎಲ್ಲರೂ ಸಹ ಇದರನ್ನ ಬಳಸ್ಕೊಳ್ಳಿ. ನಮ್ಮ ಸುಜ್ಞಾನ ಶಿಷ್ಯವೇತನ ಪಡ್ಕೊಂಡು ಕೋರ್ಸ್ ಮುಗಿದಂತ ಒಬ್ಬರಿಗೆ KC ದಿವ್ಯ ಅನ್ನೋರಿಗೆ ಅಭಿನಂದನಾ ಪತ್ರವನ್ನು ಪೂಜೆಗೆ ಕಳಿಸ್ಕೊಟ್ಟಿದ್ದಾರೆ. ಬಂದಿದ್ದಾರೆ KC ದಿವ್ಯ. ಆ ಹುಡುಗ ಒಂದು ಮಾತನ್ನು ಹೇಳ್ತಾನೆ, ಬಹಳ ಮಾರ್ಮಿಕವಾದ ಮಾತು, ನೆನ್ಪಿಟ್ಕೊಳ್ಳಿ. ಆ ಹುಡುಗ ಒಂದು ಮಾತನ್ನು ಹೇಳ್ತಾನೆ, ಏನಿಲ್ಲ ಸರ್ ಇದ್ರ ಲಾಜಿಕ್, ಮನುಷ್ಯ ಸರಿ ಇದ್ರೆ ಪ್ರಪಂಚ ಸರಿ ಇರ್ತದೆ ಅಂತ ಹೇಳ್ತಾನೆ. ಮನುಷ್ಯ ಸರಿ ಇದ್ರೆ ಪ್ರಪಂಚ ಸರಿ ಇರ್ತದೆ. ಹಾಗಾಗಿ ಆ ಟೀಚರ್ ಆ ನೀತಿಯನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ಇವತ್ತು ನಾನು ಸರಿ ಇದ್ರೆ ನಮ್ಮ ಕುಟುಂಬ ಸರಿ ಇರ್ತದೆ, ನಾನು ಸರಿ ಇದ್ರೆ ನಮ್ಮ ಸಮಾಜ ಸರಿ ಇರ್ತದೆ, ನಾನು ಸರಿ ಇದ್ರೆ ಈ ವ್ಯವಸ್ಥೆನೇ ಸರಿ ಇರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಸಮಾಜವನ್ನು ತಿದ್ದುವಂತ ದೊಡ್ಡ ಕೆಲಸಕ್ಕೆ ಕೂತು ವೀರೇಂದ್ರಗೆ ಕೈ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಸಹಕಾರ ನೀಡಬೇಕು. ನೀವೆಲ್ಲ ಸಂಘದಲ್ಲಿರುವಂತ ಮಹಿಳೆಯರು, ನಿಮ್ಮ ಮಕ್ಕಳಿಗೆ ಏನೋ ಪ್ರಸಾದ ಧರ್ಮಸ್ಥಳದಿಂದ ಬರ್ತಾ ಇದೆ, ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳ್ಬಿಡ್ತೇನೆ. ಕೆಲವರು ತುಂಬಾ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ, ಸರ್ ನನಗೆ ಸ್ಕಾಲರ್ಶಿಪ್ ಬರಲಿಲ್ಲ, ನನಗೆ ಬರಲಿಲ್ಲ, ನಾನು ಹಾಕಿದ್ದೆ, ನನಗೆ ಬರಲಿಲ್ಲ. ನನಗೆ ಸುಮಾರು ಒಂದು ವಾರದಲ್ಲಿ ಒಂದು 10-20 ನಾನು ಸ್ಕಾಲರ್ಶಿಪ್ ಬಂದಿದ್ದರೆ ರಿಸೀವ್ ಮಾಡ್ಬೇಕು. ಅವ್ರು ಏನು ಆನ್ಸರ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕೆ ಆನ್ಸರ್? ಯಾಕಂದ್ರೆ ಸರಿಯಾದ ಡಾಕ್ಯುಮೆಂಟ್ ಅನ್ನ ನಮ್ಮ CSC ಸೆಂಟರ್ ಅಪ್ಲೋಡ್ ಮಾಡ್ತಾ ಇಲ್ಲ, ರಿಜೆಕ್ಟ್ ಆಗ್ತಿದ್ದಾರೆ, ಮಾರ್ಕ್ ಇಂದ ರಿಜೆಕ್ಟ್ ಆಗ್ತಿದ್ದಾರೆ. ಸರಿಯಾದ ಬ್ಯಾಂಕ್ ಪಾಸ್ ಪುಸ್ತಕ ಅಪ್ಲೋಡ್ ಮಾಡ್ತಿಲ್ಲ, ಸರಿಯಾದ ಕಾಲೇಜ್ ಸ್ಟೇಟ್ಮೆಂಟ್ ಅನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಮತ್ತೆ ಹೇಳ್ತಾರೆ ನಾನು ಎಲ್ಲ ಮಾಡಿದೆ ಸರ್, ನನ್ನ ಪಕ್ಕದ ಮನೆಯಲ್ಲಿ ಸ್ಯಾಂಕ್ಷನ್ ಆಗಿದೆ, ನನಗೆ ಸ್ಯಾಂಕ್ಷನ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಒಬ್ಬ ನೋಡಿ, ನಾನು ಆಶ್ಚರ್ಯ ಆಗುದು, ಇನ್ನೊಬ್ರು ಬಾರಿ ಮತ್ತು ಅತಿರೇಕಕ್ಕೆ ಹೋಗಿದ್ದಾರೆ. ಸರ್ ನನಗೆ ಸುಜ್ಞಾನ ನಿಧಿ ಸ್ಯಾಂಕ್ಷನ್ ಆಗಿಲ್ಲ ಸ್ಕಾಲರ್ಶಿಪ್, ನಾನು ನಾಳೆಯಿಂದ ಧರ್ಮಸ್ಥಳ ಸಂಘ ದುಡ್ಡು ಕಟ್ಟುದಿಲ್ಲ. ನಮ್ಮ ಮಧ್ಯದಲ್ಲಿರುವಂತ ಜನ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ನಾನು ನಾಳೆಯಿಂದ ಧರ್ಮಸ್ಥಳ ಎಲ್ಲಿಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.